ನಮ್ಮಮ್ಮಂಗೆ ಹೇಗ್ ಜೊತೆಯಾಗಿ ನಿಂತಿದ್ರೋ ಆ ವಯಸ್ಸಿನಲ್ಲೇ ನನಗೆ ಕೇಶವ ಕೂಡ ಹಾಗೆ ಇದ್ದ. ಥ್ಯಾಂಕ್ ಯು ಕೇಶವ. ನಿಮ್ಗೂ ಕೂಡ ಥ್ಯಾಂಕ್ಸ್ ಅಮ್ಮವ್ರೆ. ಮತ್ತೆ ನಮಗೋಸ್ಕರ ನೀವು ವಾಪಸ್ ಬಂದಿದ್ದೀರಾ. ವೆಲ್ಕಮ್ ಟು ಇಂಡಿಯಾ. ಅಂಡ್ ಇವತ್ ನೀವು ಚಾರ್ಜ್ ತಗೋತಿರೋದಕ್ಕೆ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಆ ಎರಡೇ ಬಗ್ಗೆ ಯಾರಿಗೋ? ಇದು ಕೂಡ ಅಮ್ಮ ಅವ್ರಿಗೇನೆ. ನಮ್ ಬಾಸ್ ಚಾಣಕ್ಯ ಅವರು ನಿಮ್ಗೆ ಕಂಗ್ರಾಟ್ಸ್ ಹೇಳಿ ಇದನ್ನ ಕೊಟ್ಟು ಬಾ ಅಂದ್ರು. ಆಲ್ ದಿ ಬೆಸ್ಟ್ ದಿವ್ಯಾ. ನನ್ ಜೊತೆ ಹೋರಾಡೋದಕ್ಕೆ ರೆಡಿ ಆಗಿರು ಚಾಣಕ್ಯ. ನಿಮ್ ಬಾಸ್ಗೆ ಯಾರನ್ನೂ ಡೈರೆಕ್ಟ್ ಆಗಿ ಮೀಟ್ ಮಾಡಿ ವಿಶ್ ಮಾಡೋ ಅಭ್ಯಾಸ ಇಲ್ವಾ ಕೇಶವ? ಅಂದ್ರೆ ಅಮ್ಮ ಅವ್ರೆ, ಅವ್ರು ಸ್ವಲ್ಪ ಬ್ಯುಸಿ ಆಗಿದ್ದಾರೆ. ಎಷ್ಟೇ ಬ್ಯುಸಿ ಇದ್ರೂ ತಾವೇ ಬಂದು ವಿಶ್ ಮಾಡೋದು ಸಂಸ್ಕಾರ ಅನ್ಸ್ಕೊಳುತ್ತೆ. ಅಂತ ಸಂಸ್ಕಾರ ಇಲ್ದಿರೋ ಮನುಷ್ಯನ ಹತ್ರ ಕೆಲಸ ಮಾಡ್ತಿದ್ದಾನೆ ಇವನು. ಇನ್ನು ಇವನೆಲ್ಲ ಉದಾರ ಆಗ್ತಾನೆ. ಪಿತಾಜಿ ಚಾನ್ಸ್ ಸಿಕ್ತು ಅಂತ ಚಾಡಿ ಹೇಳ್ಬಿಡಿ. ಆ ಅಭ್ಯಾಸ ನಿನಗೆ ಇದೆ ಕಣೋ ಪಿತೂರಿ ನನ್ನ ಮಗನೇ. ನನಗೆ ಬೈತೀರಾ? ಮಾಡ್ತೀನಿ ತಾಳಿ ನಿಮ್ಗೆ. ಒಳ್ಳೆ ಗೂಬೆ ತರ ನೋಡ್ತಿದ್ದಾನೆ. ಅಮ್ಮ ಅವ್ರೆ, ನಮ್ಮಪ್ಪ ನನಗ್ ಬೈಯೋದಕ್ಕೆ ಅಸಲಿ ಕಾರಣ ಏನು ಅಂತ ಗೊತ್ತಾ ನಿಮ್ಗೆ? ಅವ್ರಿಗೆ ವಯಸ್ಸಾಗೋಯ್ತಂತೆ, ಕೆಲ್ಸ ಮಾಡೋದಕ್ಕೆ ಆಗ್ತಿಲ್ವಂತೆ, ರಿಟೈರ್ಮೆಂಟ್ ತಗೋತಾರಂತೆ. ಅದಕ್ಕೆ ನನಗೆ ಅಲ್ಲಿ ಕೆಲ್ಸ ಬಿಟ್ಟು ಇಲ್ಲಿ ಕೆಲ್ಸ ಮಾಡುವಂತಿದ್ದಾರೆ. ಲೇ 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 ಸುಳ್ಗರ, ಆಗ ನಾನು ಯಾವಾಗ ಹೇಳಿದ್ನು? ದಿನ ಹೇಳ್ತಾನೆ ಇದ್ದೀರಲ್ವಾ? ಏಯ್ ಓಕೆ ಅಮ್ಮ ಅವ್ರೆ, ನಾನು ಇನ್ ಹೋಗಿ ಬರ್ತೀನಿ. ಸರಿ ಕೇಶವ. ಲೇ ಇವಾಗ ಹೋಗು, ಮತ್ತೆ ಈ ಮನೆ ಕಡೆ ಬರ್ಬೇಡ. ಬಂದೆ ಅಂದ್ರೆ ಕೈ ಕಾಲು ಮುರಿದು ಬಿಡ್ತೀನಿ ಮೂರ್ಖ. ಚಾಣಕ್ಯ ಸರ್ನ ಭೇಟಿ ಮಾಡಕ್ ಬಂದಿದೀವಿ. ಅಪಾಯಿಂಟ್ಮೆಂಟ್ ಕೂಡ ಇದೆ. ನಡೀರಿ ಮೇಡಮ್. ನೀವು ನಮಸ್ತೆ ಮೇಡಮ್. ಇವರು ನಿತ್ಯ ಶ್ರೀನಿವಾಸ್ ಅವರು, ನಾನು ಇವರು PA. ಅಣ್ಣನಿಗೋಸ್ಕರ ಬಂದಿದ್ದೀವಿ. ಬಿಸ್ನೆಸ್ ಬಗ್ಗೆ ಮಾತಾಡಬೇಕಿತ್ತು. ಈ ಮಧ್ಯೆ ಮನೇಲಿ ಕೂಡ ಬಿಸ್ನೆಸ್ ಮಾತಾಡೋಕೆ ಶುರು ಮಾಡಿದಾನ? ಕೂತ್ಕೊಳ್ಳಿ. ಮೇಡಮ್, ನಿಮ್ಮ ಅಣ್ಣ ಯಾರು? ನಮಸ್ತೆ ಸರ್, ನಿತ್ಯ ಶ್ರೀನಿವಾಸ್ ಅವರು. ನಮಸ್ತೆ.
ನಿಮ್ಗೆ ಆಫೀಸಲ್ಲಿ ಅಲ್ವಾ ಮೀಟ್ ಮಾಡಕ್ಕೆ ಹೇಳಿದ್ದು, ಮನೆಗೆ ಯಾಕೆ ಬಂದ್ರಿ? ಕೆಲವು ವಿಷಯಗಳನ್ನ ಮನೆಯಲ್ಲೇ ಮಾತಾಡ್ಕೋಬೇಕು. ಸಾರಿ, ಮನೆಯಲ್ಲಿ ಆಫೀಸ್ ವಿಷಯ ಮಾತಾಡೋದು ನಂಗೆ ಇಷ್ಟ ಇಲ್ಲ. ನಾನು ನಿನ್ ಶತ್ರು ಹಾಗೆ ನಿನ್ ಮನೆಗ್ ಬಂದಿಲ್ಲ, ಶ್ರೇಯೋಭಿಲಾಷೆಯಾಗಿ ಬಂದಿದ್ದೀನಿ. ನನ್ ಬಗ್ಗೆ ಯಾವತ್ತಾದ್ರೂ ಕೇಳಿದಿರಾ? ನಿಮ್ಮ ಮದರ್ ರೂಪಾ ಶ್ರೀನಿವಾಸ್ ಅವ್ರ ಬಗ್ಗೆ ಗೊತ್ತು. ಅವಳು ನಂಬರ್ 1 ಬಿಸ್ನೆಸ್ ವುಮೆನ್ ಆಗಿದ್ದ ಟೈಮಲ್ಲಿ ಸೂರ್ಯ ವಂಶದ ಜಯಸೂರ್ಯ ಅನ್ನೋ ಯಂಗ್ ಡೈನಾಮಿಕ್ ಬಿಸ್ನೆಸ್ ಮ್ಯಾನ್ ಇದ್ದ. ಜೈಸೂರ್ಯ ಬಗ್ಗೆ ಕೂಡ ಗೊತ್ತು. ಜೈ 2nd ಪ್ಲೇಸಲ್ಲಿ ಇದ್ದಾಗ ಒಂದಿನ ನಮ್ಮ ಮನೆಗೆ ಬಂದು 1st ಪ್ಲೇಸಿಗೆ ಹೇಗೆ ಬರಬೇಕು ಅಂತ ನನ್ನ ಮಾಮ್ನ ಕೇಳ್ದ. ಇದನ್ನೆಲ್ಲ ನನಗೆ ಯಾಕೆ ಹೇಳ್ತಾ ಇದ್ದೀರಾ? ನಿನ್ ಮೇಲಿನ ಪ್ರೀತಿಗೆ ಅವಳು ನಿನ್ ಕೈ ಜೋಡಿಸ್ಲಿಲ್ಲ, ಆ ದಿವ್ಯನ್ ಮೇಲಿನ ದ್ವೇಷದಿಂದ ಕೈ ಜೋಡಿಸ್ತಿದ್ದಾಳೆ. ನನಗೆ ದಿವ್ಯನ್ ಮೇಲೆ ದ್ವೇಷ ಇಲ್ಲ, ಇವಳ ಮೇಲೆ ಪ್ರೀತಿ ಇಲ್ಲ. ನನ್ನ ಯೋಚನೆ ಎಲ್ಲ ನನ್ನ ಗುರಿ ಸುತ್ತಾನೇ ಇರುತ್ತೆ. ನನ್ನ ಗುರಿನ ನೆರವೇರಿಸೋ ಯಾವ ಆಲೋಚನೆನೂ ನಾನು ಬಿಡಲ್ಲ. ಬಂಧಕ್ಕೆ ಬೆಲೆ ಕೊಡ್ದಿರೋ ಅಂತ ಗುರಿ ಇದ್ರೆ ಏನು, ಇಲ್ದಿದ್ರೆ ಏನು? ಮನುಷ್ಯರ ಬಂಧಗಳೆಲ್ಲ ಆರ್ಥಿಕ ಸಂಬಂಧನೇ ಅಂತ ಯಾವತ್ತೋ ಹೇಳಿದ್ದಾರೆ. ಕೇಶವ, ಇನ್ನೊಂದ್ಸಾರಿ ಇಂಥ ಮೀಟಿಂಗ್ಸ್ ಇಟ್ಟೆ ಅಂದ್ರೆ ಚೆನ್ನಾಗಿರಲ್ಲ, ಹೇಳ್ತಿದ್ದೀನಿ. ಅಂದ್ರೆ ಮೇಡಮ್, ಆದ್ರೂ ಅವ್ರನ್ನ ಆಫೀಸಿಗೆ ಬರೋಕೆ ಹೇಳ್ದೇನೆ ಮನೆಗೆ ಯಾಕೆ ಕರೆದೆ? ಸಾರಿ ಸರ್, ನಾನು ಅಪಾಯಿಂಟ್ಮೆಂಟ್ ಮಾತ್ರನೇ ಕೊಟ್ಟಿದ್ದೆ. ಹೇಳಿ ಟೈಮ್ಗೆ ಆಫೀಸಿಗೆ ಬರ್ತಾರೆ ಅನ್ಕೊಂಡ್ರೆ ಮನೆಗೆ ಬಂದ್ಬಿಟ್ಟಿದ್ದಾರೆ. ಇನ್ ಮುಂದೆ ಅಂತವ್ರು ಮನೆಗ್ ಬರಬಾರ್ದು. ಓಕೆ ಮೇಡಮ್, ಇನ್ ಮುಂದೆ ಈ ತರ ತಪ್ಪಾಗದೆ ಇರೋ ಹಾಗೆ ನೋಡ್ಕೋತೀನಿ. ಅಷ್ಟಕ್ಕೂ ಏನಂದ್ರು ನಿಮ್ಮ ಅಮ್ಮನವರು? ನೀವೇನೋ ಚೀಟಿಲ್ ಬರ್ದಿದ್ರಲ್ವಾ ಸರ್, ನಿಮ್ಗೂ ಕೂಡ ಆಲ್ ದಿ ಬೆಸ್ಟ್ ಹೇಳೋದಕ್ಕೆ ಹೇಳ.